ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ಕಗ್ಗಂಟು ಮತ್ತೆ ಆರಂಭ ಆಗಿದೆ. ಗೃಹ ಸಚಿವರ ಜೊತೆ ದಲಿತ ಸಮುದಾಯದ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ದಲಿತ ಎಡಗೈ ಸಮುದಾಯದ ನಾಯಕರ ಒಂದು ಮಹತ್ವದ ಮೀಟಿಂಗ್ ಆಗಿದೆ. ಸದಾಶಿವನಗರದ ಪರಮೇಶ್ವರ್ ಅವರ ಸರ್ಕಾರಿ ನಿವಾಸದಲ್ಲಿ ಸಚಿವ ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ, ಮಾಜಿ ಸಚಿವ ಆಂಜನೇಯ, ಶಾಸಕ ಶ್ರೀನಿವಾಸ್, ಎಲ್ ಹನುಮಂತಯ್ಯ, ಮಾಜಿ MLC ಧರ್ಮಸೇನ, ಗೌತಮ್ ಸೇರಿ ಹಲವು ನಾಯಕರು ಸಭೆಯಲ್ಲಿ ಉಪಸ್ಥಿತರಾಗಿದ್ದರು. ಯಾಕೆಂದರೆ ಇನ್ನೂ ಕೆಲವೊಂದಿಷ್ಟು ಗೊಂದಲಗಳು ಹಾಗೆ ಮುಂದುವರೆದಿದೆ. ದಲಿತ ಎಡಗೈ ಮತ್ತು ಬಲಗೈ ಸಮುದಾಯ ಅಂತಿದೆ. ಎಡಗೈ ಸಮುದಾಯದ ಸಂಖ್ಯೆ ಕೂಡ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ನಿಷ್ಠರಾಗಿದ್ದಾರೆ. ಪ್ರತಿ ಬಾರಿ ಅವರಿಗೆ ಮತವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಆ ಒಂದು ಮೀಸಲಾತಿಯಲ್ಲಿ ಇನ್ನೂ ಕೆಲವೊಂದಿಷ್ಟು ಬಿಕ್ಕಟ್ಟು ಎದುರಾಗಿದ್ದಾವಲ್ಲ, ಹಾಗಾಗಿ ಅದನ್ನು ಕ್ಲಿಯರ್ ಮಾಡಬೇಕು ಸರ್ಕಾರ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ನಿರಂತರವಾಗಿ ಚರ್ಚೆಗಳು ನಡೀತಾನೆ ಇದ್ದಾವೆ. ಈಗ ಮುನಿಯಪ್ಪ ಮತ್ತು ಆರ್.ಬಿ. ತಿಮ್ಮಾಪುರ್ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಬರ್ತಾಯಿದ್ರು. ಈಗ ಮೊನ್ನೆ ರಾಜ್ಯಪಾಲರಿಗೂ ಕೂಡ ಏನು ಅದನ್ನು ಅಂಕಿತ ಹಾಕಬೇಕು ಅಂತ ಮನವಿ ಮಾಡಿದರು. ಅಂಕಿತನೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಅದು ಬಿತ್ತು. ಬಟ್ ಈಗ ಕಾಲ್ಫರ್ಮ್ ಆಗಿದೆ. ರಾಜ್ಯ ಸರ್ಕಾರ ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಪರಮೇಶ್ವರ್ ನಿವಾಸದಿಂದ ತೆರಳಿದ್ದಾರೆ ಎಡಗೈ ಸಮುದಾಯದ ನಾಯಕರು. ಅವರು ಅತ್ತ ತೆರಳುತ್ತಲೇ ಇತ್ತ ಬಲಗೈ ಸಚಿವರು ಆಗಮಿಸಿಬಿಟ್ರು. ಗೃಹ ಸಚಿವರ ನಿವಾಸಕ್ಕೆ HC ಮಹದೇವಪ್ಪ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪರಮೇಶ್ವರ್ ಮನೆಗೆ ಬಂದರು. ಪರಮೇಶ್ವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಎಡಗೈ ನಾಯಕರ ಜೊತೆ ಚರ್ಚೆ ಮಾಡಿದರು ಪರಮೇಶ್ವರ್. ಈಗ ಏನೇನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಎಡಗೈ ಬಲಗೈಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ, ಇನ್ನೂ ಒಳ ಮೀಸಲಾತಿಗೆ ಆ ಬಿಕ್ಕಟ್ಟು ಹಾಗೆ ಮುಂದುವರಿತಾನೆ ಇದೆ. ಈಗ ಇವತ್ತು ಪರಮೇಶ್ವರ್ ಅವರಿಗೆ ಯಾವ ವಿಚಾರ ಗಮನಕ್ಕೆ ತಂದಿದ್ದಾರೆ, ಇದಕ್ಕೆ ಅಂತಿಮವಾಗಿ ಯಾವಾಗ ತೆರೆ ಬೀಳಬಹುದು ಅಂತ ಈ ಎಲ್ಲ ಗೊಂದಲಗಳಿಗೆ? ಪ್ರಭು, ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಕಾರಣ, ಮೊದಲು ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಲಾಗಿತ್ತು. SC ಸಮುದಾಯದ 101 ಜಾತಿ ಉಪಜಾತಿಗಳಿಗೆ 17% ಮೀಸಲಾತಿ, ಹಾಗೆ ವಾಲ್ಮೀಕಿ ಸಮುದಾಯಕ್ಕೆ 3% ಇದ್ದಂತ ಮೀಸಲಾತಿಯನ್ನ 7%ಗೆ ಏರಿಕೆ ಮಾಡಲಾಗಿತ್ತು. ಒಳ ಮೀಸಲಾತಿ ಬಂದಂತ ಸಂದರ್ಭದಲ್ಲಿ 17% ಮೀಸಲಾತಿಯಲ್ಲಿ ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 6%, ಹಾಗೆ ಉಳಿದಿರುವಂತಹ ಸಮುದಾಯಗಳಿಗೆ 5% ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಹಳ ಸ್ಪಷ್ಟವಾಗಿದೆ. 50% ಮೀಸಲಾತಿಯನ್ನ ಯಾವ ರಾಜ್ಯಗಳು ಕೂಡ ಮೀರಬಾರದು ಅನ್ನುವಂತ ತೀರ್ಪನ್ನ ಕೊಟ್ಟಿದೆ. ಆ ಕಾರಣಕ್ಕೆ ಈಗ ಅದನ್ನ 9 ಶೆಡ್ಯೂಲ್ಗೆ ಸೇರಿಸಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ಮೀಸಲಾತಿ ಪ್ರಮಾಣವನ್ನ 50%ಗಿನ್ನ ಹೆಚ್ಚಳ ಮಾಡಬೇಕಾಗಿದ್ರೆ ಅದನ್ನ 9 ಶೆಡ್ಯೂಲ್ಗೆ ಸೇರಿಸಬೇಕಾಗತ್ತೆ. ಹಿಂದೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಏನು ಮೀಸಲಾತಿ ಹೆಚ್ಚಳ ಮಾಡಿತ್ತು, 15% ಇದ್ದಂತ 17, 3% ಇದ್ದ 7, ಇದಕ್ಕೆ ಇನ್ನೂ ಕೂಡ ಅಂತಿಮ ಮುದ್ರೆ ಬಿದ್ದಿಲ್ಲ. ಸೊ ಆ ಕಾರಣಕ್ಕೆ ಈಗ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಗೊಂದಲಗಳು ಶುರುವಾಗ್ತಾ ಇದೆ. ಸರ್ಕಾರ ಈಗಾಗಲೇ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಏನು ಹೊರಟಿತ್ತು, ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪು ಕಡಿವಾಣವನ್ನ ಕೊಟ್ಟಿದೆ. ಸೊ ಆ ಹಿನ್ನೆಲೆಯಲ್ಲೇ ಈಗ 15% ಮೀಸಲಾತಿ, ಅಂದ್ರೆ ಹಿಂದೆ ಏನು ಸಮ ಪ್ರಮಾಣದಲ್ಲಿ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗ್ತಾ ಇತ್ತು, SC ಸಮುದಾಯದಲ್ಲಿ ಇರುವಂತಹ ಎಲ್ಲ ಜಾತಿ ಉಪಜಾತಿಗಳಿಗೂ ಕೂಡ 15% ಮೀಸಲಾತಿಯನ್ನ ನೀಡಲಾಗಿತ್ತು. ಆ 15% ಯಾವುದೇ ಸಮುದಾಯ ಅಲ್ಲಿ ಇರುವಂತಹ ಉಪಜಾತಿಗಳಿಗೆ ಭೇದ ಭಾವ ಇರಲಿಲ್ಲ. ಇವ್ರಿಗೆ ಇಷ್ಟೇ ಕೊಡಬೇಕು, ಇವ್ರಿಗೆ 3%, ಅವ್ರಿಗೆ 4%, ಈ ರೀತಿಯಾಗಿ ಇರಲಿಲ್ಲ. 15% ಅಲ್ಲಿ ಎಷ್ಟೇ ಕಮ್ಮಿ ಜನಸಂಖ್ಯೆ ಇದ್ರು ಕೂಡ ಅವ್ರಿಗೆ ಸಮ ಪ್ರಮಾಣದಲ್ಲಿ ಆ ಮೀಸಲಾತಿ ಅನ್ವಯ ಆಗ್ತಾ ಇತ್ತು. ಸೊ ಆದ್ರೆ ಒಳ ಮೀಸಲಾತಿ ತಂದಂತ ಸಂದರ್ಭದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಮೀಸಲಾತಿಯನ್ನ ತರಬೇಕು ಅನ್ನುವಂತ ಒತ್ತಾಯ ಏನು ಬಂತು, ಆ ಕಾರಣಕ್ಕೆ ಈಗ ಒಳ ಮೀಸಲಾತಿಯನ್ನು ತೆರೆದುಕೊಟ್ಟಿದೆ. ಈಗ 56,000 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಈ ಒಳ ಮೀಸಲಾತಿಯನ್ನ ಸೇರಿಸಿಕೊಂಡೇ ಅದನ್ನ ಹಂಚಿಕೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ದಲಿತ ಎಡಗೈ ಸಮುದಾಯದ ನಾಯಕರು ಇಟ್ಟಿದ್ದಾರೆ. ಯಾಕಂದ್ರೆ ಮೊನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ 15% ಮೀಸಲಾತಿ ಅನ್ವಯ ನಾವು ಈಗ ಮಾಡ್ತೇವೆ ಅಂತೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಅದನ್ನ ಮುನಿಯಪ್ಪ ಹಾಗೆ ಆರ್.ಬಿ. ತಿಮ್ಮಾಪುರ್ ಸೇರಿದಂತೆ ಎಡಗೈ ಸಮುದಾಯದ ಸಚಿವರು ಮತ್ತೆ ಆ ಶಾಸಕರಿಗೆ ಅದು ಮಾಹಿತಿ ಇಲ್ಲ ಅನ್ನುವಂತ ಆರೋಪಗಳಿದೆ. HC ಮಹದೇವಪ್ಪ ಅವರು ಎಲ್ಲೋ ಒಂದು ಕಡೆ ಅದನ್ನ ಮುಚ್ಚಿಟ್ಟು 15% ಈಕ್ವಲ್ ಆಗಿ ನಾವು ಹಂಚ್ಕೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಮೀಸಲಾತಿಗೆ ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಈಗ ಅದು ಗೊತ್ತಾಗಿರೋದ್ರಿಂದ ಆರ್.ಬಿ. ತಿಮ್ಮಾಪುರ ಹಾಗೆ ಮುನಿಯಪ್ಪ ನಿನ್ನೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅದರ ವಿರುದ್ಧವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾರೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಮ್ಮ ಸಮುದಾಯದ ಜನಸಂಖ್ಯೆ ಇದೆ, ಆದ್ರೆ ಈಗ
ಒಳ ಮೀಸಲಾತಿಯನ್ನ ಇಲ್ಲಿ ತರ್ತಾ ಇಲ್ಲ. 15% ಅಲ್ಲಿ ಸಮ ಪ್ರಮಾಣದಲ್ಲಿ ಹೋದ್ರೆ 30 ವರ್ಷಗಳ ಕಾಲ ನಮ್ಮ ದೊಡ್ಡ ಸಮುದಾಯ ಆ ಉದ್ಯೋಗಕ್ಕಾಗಿ ಕಾಯ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. ಹಾಗಾಗಿ ನಾವು ಅದಕ್ಕೆ Okay. ಒಪ್ಪಿಗೆ ಇಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಹಾಕ್ತಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಭೆಗಳ ಮೇಲೆ ಸಭೆಗಳನ್ನ ನಡೆಯುತ್ತೆ. ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ, ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಖರ್ಗೆ ಅವರು ರಾಷ್ಟ್ರ ರಾಜಕಾರಣದ ಸಮಸ್ಯೆಗಳೇ ನಮ್ಗೆ ಹೆಚ್ಚಿರೋದ್ರಿಂದ ನೀವೇ ತೀರ್ಮಾನ ಮಾಡ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನ ಕೊಡ್ತಾರೆ. ಹಾಗಾಗಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಇದರ ಬಗ್ಗೆ ಮತ್ತೆ ಚರ್ಚೆಗಳನ್ನ ಮಾಡ್ತಾರೆ. ಅಂತಿಮವಾಗಿ ಈಗ ನಾಳೆ ಕ್ಯಾಬಿನೆಟ್ ಸಭೆ ಇದೆ, ಕ್ಯಾಬಿನೆಟ್ ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡಬಹುದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ರಾಜ್ಯದಲ್ಲಿ ಒಳ ಮೀಸಲು ಜಾರಿ ವಿಚಾರ ಚರ್ಚೆ. ಬೊಮ್ಮಾಯಿ ಭೇಟಿಯಾಗಿದ್ದಾರೆ ಬಿಜೆಪಿಯ ದಲಿತ ನಾಯಕರು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ. ಯಾಕಂದರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಯಿತು. ಈಗ ಎಸ್ ಸಿ ಅವರದು 17 ಮಾಡಿದ್ರು, ಎಸ್ ಟಿ ಅವರದು 3 ಇದ್ದಿದ್ದು 7 ಮಾಡಿದರು. ಹಾಗಾಗಿ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲಗಳಿದೆಯೋ ಅದನ್ನು ಬಗೆಹರಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಬಜೆಟ್ ಅಧಿವೇಶನದಲ್ಲೂ ಕೂಡ ಈ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂಥೇಳಿ ಅವರ ಗಮನಕ್ಕೆ ತಂದಿದ್ದಾರೆ. ಶ್ರೀರಾಮುಲು ಸೇರಿದಂತೆ ಛಲವಾದಿ ನಾರಾಯಣ ಸ್ವಾಮಿ ಹಾಗೆ BJPಯ SC/ST ನಾಯಕರು ಹೋಗಿ ಅವ್ರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಮೀಸಲು ಜಾರಿ ಅನುಷ್ಠಾನದ ಬಗ್ಗೆ ಗಮನ ಹರಿಸಬೇಕು, ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ. ಯಾಕಂತಂದರೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ, 50% ಮೀರಬಾರ್ದು ಅಂಥೇಳಿ ಮೀಸಲಾತಿ. ಈಗ ನಮ್ದು ಆಲ್ರೆಡಿ 56 ಆಗಿದೆ. ಹಾಗಾಗಿ ಈಗ ಸರ್ಕಾರ ಮತ್ತು ನೆಕ್ಸ್ಟು ಗೌರ್ಮೆಂಟ್ ಜಾಬ್ ಕಾಲ್ಫರ್ಮ್ ಆಗುತ್ತೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡ್ದಂಗೆ ಅಲ್ಲಿ ಗೊಂದಲಗಳು ಶುರುವಾಗಬಾರ್ದು. ಈಗ SCಯಲ್ಲಿ 6-6-5 ಅಂತ ಮಾಡಿದ್ದಾರೆ. ಈಗ ಎಷ್ಟಿದು 7 ಇದೆ. ಬೊಮ್ಮಾಯಿಯವರು ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರಂತೆ. ಗಂಭೀರವಾಗಿ ಇದರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆನ ಮಾಡಬೇಕು ಮತ್ತು ಗಮನವನ್ನು ಸೆಳೆಯಬೇಕು ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಳ ಮೀಸಲಾತಿ ಅನ್ನುವಂಥದ್ದು ಏನಿದೆ ಅದು ಹಾಗೆ ಸರ್ಕಾರಕ್ಕೆ ಒಂದು ಕಗ್ಗಂಟಾಗಿ ಉಳ್ಕೊಂಡಿದೆ. ಕ್ಲಾರಿಟಿ ಸಿಗ್ತಾ ಇಲ್ಲ. ಇದನ್ನ ಚಾಲೂ ಮಾಡಿದ್ಮೇಲೆ ನಿಮ್ದು NRC ಕ್ರಮಾಂಕಗಳು ಬಟ್ ಇದನ್ನ ಮತ್ತೆ ಎಲ್ಲರಿಗೂ ರಿಕ್ವೆಸ್ಟ್ ವಿಡಿಯೋ ಮಾಡ್ತಾರೆ. ಇದನ್ನ ಚಾಲೂ ಮಾಡಿದ್ಮೇಲೆ ನಿಮ್ದು NRC ಕ್ರಮಾಂಕಗಳು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಒಳ ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇಲ್ಲ ಸರ್ಕಾರದಲ್ಲೂ ಕೂಡ. ಈಗ ಬೊಮ್ಮಾಯಿ ಅವರ ಅವಧಿಯಲ್ಲಿ ಆದಂಥ ಕೆಲವೊಂದಿಷ್ಟು ಬದಲಾವಣೆ, ಯಾವ ಒಂದು ಒತ್ತಡವನ್ನು ಹಾಕಿದ್ದಾರೆ SC/ST ಸಮುದಾಯ ನಾಯಕರು BJPಯವರು ಅಂತ? ಪ್ರಭು, ಈಗಾಗಲೇ ರಾಜ್ಯದಲ್ಲಿನ ಸರ್ಕಾರ ಜಾರಿಗೆ ಉದ್ದೇಶಿಸಿರುವಂತಹ ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಹಾಗೆ ಮುಂದುವರಿತಾ ಇದೆ. ಆ ಗೊಂದಲದ ಪರಿಹಾರವನ್ನ ಮಾಡಿಯೇ ಮುಂದೆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂತಹ ಬಹು ಬೇಡಿಕೆಯನ್ನ ಬಿಜೆಪಿ ಮುಂದುವರಿಸ್ತಾ ಇದೆ. ಆಡಳಿತ ಪಕ್ಷದ ಸದಸ್ಯರು ಕೂಡ ಇದೇ ಬೇಡಿಕೆ ನೀಡಿದ್ದಾರೆ. ಅದರ ಬೆನ್ನಲ್ಲಿ ಈಗ ವಿಪಕ್ಷದ ಸದಸ್ಯರುಗಳು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವ ತಂತ್ರಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಈ ಸಂಬಂಧ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದಂತಹ ಬಿಜೆಪಿಯ ದಲಿತ ನಾಯಕರುಗಳು ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಹಿಂದೆ ಸರ್ಕಾರ ತಂದಿದ್ದ ನೀತಿ ನಿಯಮಗಳು ಮತ್ತು ಈಗ ಕೋರ್ಟ್ನಲ್ಲಿ ಸರ್ಕಾರ ದಾವೆ ವಿಚಾರವಾಗಿ ಹಿಂದೇಟು ಹಾಕಿ ಒಳ ಮೀಸಲಾತಿನ ತಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಹಿಂದಿನ ಸರ್ಕಾರದಲ್ಲಿ ಯಾವ ಕಾಲಂಗಳಲ್ಲಿ ಯಾವ ಅನುಸಾರವಾಗಿ ಮೀಸಲಾತಿನ ಹಂಚಿಕೆ ಮಾಡಲಾಗಿತ್ತು, ಅದಕ್ಕೆ ಇದ್ದಂತ ಕಾನೂನಿನ ಮಾರ್ಗಗಳೇನು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇದನ್ನ ಸರ್ಕಾರದ ಮುಂದಿರಿಸಿ ಸರ್ಕಾರ ಈ ನಿಯಮಾವಳಿಗಳ ಅನುಸಾರವಾಗಿಯೇ 17% ಮೀಸಲಾತಿಯನ್ನ ಜಾರಿ ಮಾಡಬೇಕು, ಹಾಗೆ 56 ಮೀಸಲಾತಿಗೆ ಇರುವಂತಹ ಅಡಿತ್ತನ್ನ ತೆಗೆಸಬೇಕು ಅನ್ನುವಂತಹ ಒತ್ತಡವನ್ನು ಹಾಕೋದಕ್ಕೆ ಯೋಚನೆ ಮಾಡಿದ್ದಾರೆ. ಒಂದು ವೇಳೆ ನಾಳೆ ಸರ್ಕಾರ ಈ ತನ್ನ ಪಕ್ಷದವರಿಗೆ ನೀಡಿರುವ ಭರವಸೆಯಂತೆ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಭರವಸೆಯನ್ನು ಕೊಡದಿದ್ದರೆ ಉಗ್ರ ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನ ಸಿದ್ಧತೆ ಮಾಡಿಕೊಂಡಿದ್ದು ಶೀಘ್ರದಲ್ಲೇ ಸರ್ಕಾರದ ನಿರ್ಧಾರ ಗಮನಿಸಿ ಹೋರಾಟದ ರೂಪುರೇಷೆಯನ್ನ ರೆಡಿ ಮಾಡ್ತೇವೆ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರುಗಳು ಹೇಳ್ಕೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ. ಎಲ್ಲರಿಗೂ ರಿಕ್ವೆಸ್ಟ್